ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಎಲ್ಲರೂ ಅಕ್ಷಯ ತೃತೀಯ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡು ಎಲ್ಲರೂ ಇದು ಅಕ್ಷಯ ತೃತೀಯ ಅಂದ್ರೇನೆ ನಮಗೆ ಒಂದು ತುಂಬಾ ವಿಶೇಷವಾದ ದಿನ. ಯಾವತ್ತು ನಾವು ಏನೇ ತಗೊಂಡ್ರು ಅಕ್ಷಯ ಆಗತ್ತೆ. ಅವತ್ತು ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಅಕ್ಷಯ ಆಗತ್ತೆ. ಅವತ್ತು ತುಂಬಾ ಒಂದು ಒಳ್ಳೆಯ ಶುಭ ದಿನ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲರಿಗೂ ಇದು ಗೊತ್ತಿರುವಂತ ವಿಷಯ. ಆದ್ರೆ ಸಾಕಷ್ಟು ಜನರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಅವತ್ತು ಸಾಲ ಆದ್ರೂ ಮಾಡಿ ಹೋಗಿ ಒಂದಷ್ಟು ಬೆಳ್ಳಿ ಬಂಗಾರವನ್ನ ತಗೊಂಡ್ ಬರ್ತೀರಿ. ಈ ತಪ್ಪನ್ನ ನೀವು ಯಾರು ಮಾಡಕ್ ಹೋಗ್ಲೇಬೇಡಿ. ನೀವು ಏನು ನಿಮ್ಮ ಬಂಗಾರ ಅನ್ನುವಂಥದ್ದು ಸ್ವರ್ಣ ಅಂತ ನಾವ್ ಏನ್ ಹೇಳ್ತೀವಿ ಅಲ್ವಾ, ಅದನ್ನ ನಾವು ತಗೊಂಡ್ ಬಂದ್ರೆ ಅದು ವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಆದ್ರೆ ನಮ್ಮ ಹತ್ರ ಇಲ್ವೇ ಇಲ್ಲ. 1 ಗ್ರಾಮ್ ಆದ್ರೂ ಗೋಲ್ಡ್ ತಗೋಬೇಕು. ಇದೆಲ್ಲ ತುಂಬಾ ಜನ ಏನೇನೋ ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಮನೇಲೆಲ್ಲ ಬಯಸ್ಕೊಂಡು ಮಾಡ್ಕೊಂಡು, ಅದು ಬೇರೆ ನಮ್ಮ ಹತ್ರ ದುಡ್ಡಿರ್ಲಿದ್ರು ಇನ್ನೊಬ್ರ ಹತ್ರ ಇಸ್ಕೊಂಡು ಆ ತರದ್ದೆಲ್ಲ ಯಾರೇ ಮಾಡಿದ್ರು ಅದು ಯಾವುದೂ ಫಲ ಕೊಡಲ್ಲ. ಇದನ್ನ ನೀವು ಅಂಡರ್ಲೈನ್ ಹಾಕೊಂಡು ನಾನು ಹೇಳೋದನ್ನ ಕೇಳ್ಕೊಂಡ್ಬಿಡಿ. ಆ ತರ ಮಾತ್ರ ಯಾರು ನೀವು ಮಾಡ್ಕೊಳಕ್ಕೆ ಹೋಗ್ಲೇಬೇಡಿ. ಸೊ ಅದನ್ನು ಹೊರತುಪಡಿಸಿ ಏನ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ, ಅಭಿವೃದ್ಧಿ ಆಗ್ಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಅಕ್ಷಯ ಆಗ್ಲಿಕ್ಕೆ ಅವತ್ತಿನ ದಿನ ನಾವು ಏನೇ ಒಳ್ಳೆಯ ಕೆಲಸಗಳನ್ನು ಮಾಡ್ಲಿಕ್ಕೆ ಅಕ್ಷಯ ಆಗ್ಲಿಕ್ಕೆ ತುಂಬಾ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ, ಯಾರಾದ್ರೂ ಹಸ್ಕೊಂಡಿದ್ರೆ ಅವರಿಗೆ ಅನ್ನದಾನವನ್ನ ಮಾಡ್ತಾ ಬನ್ನಿ. ಅವತ್ತಿನ ದಿನ ನೀವು ಪ್ರತಿಯೊಬ್ಬರಿಗೂ ಅನ್ನದಾನವನ್ನ ನೀವು ಹಸ್ಕೊಂಡಿರೋರಿಗೆ ಮಾಡ್ತಾ ಬಂದ್ರೆ, ಈಗ ನಿಮ್ಗೆ ಸಿಗ್ತಾರೆ ದಾರಿಯಲ್ಲಿ ಸಿಗುವಂತವರಿಗೆ, ಭಿಕ್ಷುಕರಿಗೆ, ಆ ತರದವರಿಗೆಲ್ಲ ಅನ್ನದಾನ ಮಾಡ್ಕೊಂತ ಬಂದ್ರೆ ನೋಡಿ, ಅದು ನಿಮಗೆ ಅಕ್ಷಯ ಆಗಿ ಬರುತ್ತೆ. ಆ ತರ ಒಂದು ಧರ್ಮದ ಒಂದು ಕೆಲಸಗಳನ್ನ ನೀವು ಮಾಡ್ತಾ ಬಂದಾಗ ಖಂಡಿತ ನಿಮ್ಮ ಮನಸ್ಸು ತೃಪ್ತಿ ಆಗುತ್ತೆ, ಆತ್ಮನು ತೃಪ್ತಿ ಆಗುತ್ತೆ, ಮಾಡಿರುವಂತ ಕೆಲಸನು ತೃಪ್ತಿ ಆಗುತ್ತೆ. ನೀವು ಮಾಡಿರುವಂತ ಕೆಲಸ ಭಗವಂತನಿಗೆ ಮೆಚ್ಚುಗೆಯಾಗಿ ಅವನು ಇನ್ನಷ್ಟು ನಿಮಗೆ ಆಶೀರ್ವಾದ ಕೊಟ್ಟಾಗ ಅದೇ ತಾನೇ ನಮ್ಮ ಜೀವನದಲ್ಲಿ ಅಕ್ಷಯ ಆಗುವಂಥದ್ದು. ಹಾಗೆ ಅನಾಥ ಮಕ್ಕಳ ಸ್ಕೂಲ್ಗಳಿರುತ್ತೆ, ಅಲ್ಲಿ ಹೋಗಿ ಅನ್ನದಾನವನ್ನ ಮಾಡಿ. ಬ್ಲೈಂಡ್ ಸ್ಕೂಲ್ ಇರುತ್ತೆ, ಅಲ್ಲಿ ಹೋಗಿ ಅನ್ನದಾನವನ್ನ ಮಾಡಿ. ನೀವು ವೃದ್ಧಾಶ್ರಮಗಳಿರುತ್ತೆ, ಅಲ್ಲಿ ಹೋಗಿ ಅನ್ನದಾನವನ್ನ ಮಾಡಿ. ಈ ತರ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ನಿಮ್ಮ ಈ ಅಕ್ಷಯ ತೃತೀಯ ಅನ್ನೋದನ್ನ ನೀವು ಆ ಒಂದು ಪುಣ್ಯ ಫಲವನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. ಬಂಗಾರ ತಗೊಂಡು 1 ಗ್ರಾಮ್ ಆದ್ರೂ ಬಂಗಾರ ತಗೊಳ್ಬೇಕು, ಅದರಿಂದ ಮುಂದಿನ ವರ್ಷಕ್ಕೆ ಇನ್ನೇನು ನಮಗೆ ಫಲ ಸಿಗೋಕೆ ಚಾನ್ಸೇ ಇಲ್ಲ. ಅಂದ್ರೆ ಅರ್ಥ ಏನು? ಇವತ್ತು ನಾವು ಬಂಗಾರ ತಗೊಂಡ್ರೆ ಅಕ್ಷಯ ಆಗಿ ಬರುತ್ತೆ. ಪದೇ ಪದೇ ನಾವು ಬಂಗಾರ ತಗೊಳ್ತಿರ್ತೀವಿ. ಇದು ಎಷ್ಟು ಜನರ ಜೀವನದಲ್ಲಿ ನಡೆದಿದೆ. ಅದು ಒಂದು ಇವಾಗ ಜೋಕ್ ತರ ಆಗೋಗ್ಬಿಟ್ಟಿದೆ. ಸೊ ನೀವು ಯಾವುದೇ ಆಗ್ಲಿ ಒಂದು ಪುಣ್ಯ ಫಲ ನೀವು ಪ್ರಾಪ್ತಿಗಳು ಮಾಡ್ತಾ ಹೋದ್ರೆ ಅದಕ್ಕಿಂತ ಅಕ್ಷಯ ಬೇರೆ ಏನು ಇಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಮತ್ತೆ ಅಭಿಪ್ರಾಯ. ಇದು ಎಷ್ಟು ಜನಕ್ಕೆ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರೋ ಇದು ನಿಮಗೆ ಬಿಟ್ಟಂತದ್ದು. ಹಾಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿ. ಇವಾಗ ಎಲ್ಲ ಮಕ್ಕಳು ಎಕ್ಸಾಮು ಬರೆದ್ರು, ರಿಸಲ್ಟು ಬಂದಿದೆ, ಸ್ಕೂಲ್ ಅಡ್ಮಿಷನ್ಸ್ಗಳು, ಕಾಲೇಜ್ ಅಡ್ಮಿಷನ್ಸ್ಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಒಳ್ಳೆಯ ದಿನ ನೋಡಿ ನೀವು ಮುಂದಿನ ಒಂದು ನೆಕ್ಸ್ಟ್ ಇಯರಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಿರ್ತೀರಿ. ಅಂತವರು ಅಕ್ಷಯ ತೃತೀಯ ದಿವಸ ಮಕ್ಕಳಿಗೆ ಒಳ್ಳೆಯ ಸಮಯ, ಒಳ್ಳೆಯ ಶುಭ ಗಳಿಗೆಯನ್ನ ನೋಡ್ಬಿಟ್ಟು ನೀವು ಫೀಸ್ ಅನ್ನ ಪೇ ಮಾಡುವಂಥದ್ದು, ಅಡ್ಮಿಷನ್ ಮಾಡಿಸುವಂಥದ್ದು, ಇದೆಲ್ಲವನ್ನೂ ಮಾಡಿ. ಇನ್ನು ಯಾರೆಲ್ಲ ನೀವು ಮನೆ ಕಟ್ಟಿರ್ತೀರಿ ಅಂತವ್ರು ಕೂಡ ಮನೆ ಗೃಹ ಪ್ರವೇಶ ಮಾಡುವಂಥದ್ದು ಅಥವಾ ಅವತ್ತಿನ ದಿವಸನೇ ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಕ್ಕೆ ಹಣವನ್ನ ಕೊಡುವಂಥದ್ದು, ಅಡ್ವಾನ್ಸ್ಗಳು ಕೊಟ್ಟು ಮಾತುಕತೆ ಆಡುವಂಥದ್ದು, ಈ ತರದ್ದೇನಾದ್ರೂ ನೀವು ಮಾಡಿ ಬಿಟ್ರೆ ಈ ಬಂಗಾರನೇ ತಗೊಂಡ್ ಬರ್ಬೇಕು, ಬೆಳ್ಳಿ ತಗೊಂಡ್ ಬರ್ಬೇಕು ಅನ್ನುವಂಥ ಭ್ರಮೆಯಿಂದ ಈಚೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಹೊರತುಪಡಿಸಿ ಮನೆಯನ್ನ ಸಮೃದ್ಧಿಯಾಗಿ ನಾವು ಇಟ್ಕೊಳ್ಳಿಕ್ಕೆ ಸಾಕಷ್ಟು ಲಕ್ಷ್ಮಿಯ ಒಂದು ಸಾಕ್ಷಾತ್ಕಾರ ಇರುವಂತ ವಸ್ತುಗಳು ಸಾಕಷ್ಟು ನಾವು ತಗೊಂಡ್ ಬರ್ಬೋದು. ಅಕ್ಕಿಯನ್ನು ನಮ್ಮನೆಯಲ್ಲಿ ತುಂಬಾ ಅಕ್ಕಿ ತುಂಬಿದೆ ಅಂದ್ರು ಅವತ್ತಿನ ದಿನ ಸ್ವಲ್ಪ 1 kg ಅಕ್ಕಿ ಆದ್ರೂ ತಗೊಂಡ್ ಬನ್ನಿ. ಹಾಲನ್ನು ತಗೊಂಡ್ ಬನ್ನಿ, ಮೊಸರನ್ನ ತಗೊಂಡ್ ಬನ್ನಿ, ಎಲೆ, ಅಡಿಕೆ, ಹೂವು, ಹಣ್ಣು, ಸಾಕಷ್ಟು ಲಕ್ಷ್ಮಿಯ ಸ್ವರೂಪಗಳೇ ಅವತ್ತು. ಅಥವಾ ಮನೆಗೆ ಬಂದಿರುವಂತ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮ ಬಾಗಿನವನ್ನು ಕೊಡಿ. ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರಿಗೆ, ತಾಯಿ ಮಹಾಲಕ್ಷ್ಮಿಗೆ ಹೋಗಿ ನೀವು ಒಂದು ಬಾಗಿನವನ್ನು ಅರ್ಪಣೆ ಮಾಡಿ. ಇದು ಎಲ್ಲದೂ ನಿಮಗೆ ಅಭಿವೃದ್ಧಿಯಾಗಿ ಬರುತ್ತೆ ವಿನಃ
ಕೇವಲ ನೀವು 1 ಗ್ರಾಮ್ ಬೆಳ್ಳಿ ತಗೋಬೇಕು, 1 ಗ್ರಾಮ್ ಬಂಗಾರ ತಗೋಬೇಕು ಅನ್ನುವಂತ ಆ ಒಂದು ಭ್ರಮೆಯಿಂದ ನೀವೆಲ್ಲರೂ ಈಚೆ ಬನ್ನಿ ಅಂತಾನೆ ಈ ಒಂದು ಅಕ್ಷಯ ತೃತೀಯ ದಿವಸ ನನ್ನ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿರೋದಷ್ಟೇ ಅಲ್ಲ, ಇದು ನಮ್ಮೆಲ್ಲರ ಸುತ್ತಮುತ್ತ ಇರುವಂತವ್ರು ಎಲ್ಲರೂ ನಾವು ಈ ರೀತಿಯೇ ಒಂದು ಫಾಲೋ ಮಾಡ್ತಾ ಇರುವಂತದ್ದು. ಅದರೊಟ್ಟಿಗೆ ನಾನು ಇವತ್ತು ಅಕ್ಷಯ ಲಕ್ಷ್ಮಿ ಒಂದು ಮಂತ್ರವನ್ನೇ ನೀವೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ನೀವು ಎಲ್ಲರೂ ದಿನನಿತ್ಯವೂ ಅವತ್ತಿನ ದಿವಸ ಪೂಜೆ ಮಾಡೋ ತರ ಪೂಜೆ ಮಾಡ್ತೀರಿ. ಅವತ್ತಿನ ದಿನ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಬೇಕು ಅಂದ್ರೆ ಒಂದು ಸ್ವಲ್ಪ ಅಕ್ಷತೆ, ಒಂದು ಹೂವನ್ನ ಇಟ್ಕೊಂಡು ನೀವು ನಿಮ್ಮ ಒಂದು ಎಡಗೈಯಲ್ಲಿ ಇಟ್ಕೊಂಡು ಇದನ್ನ ಮುಚ್ಕೊಂಡು ನಿಮ್ಮ ಒಂದು ಬಲಗೈ ಕಾಲ್ ಮೇಲೆ ಇಟ್ಕೊಂಡು ನೀವು ಒಂದು ಅಕ್ಷಯ ಲಕ್ಷ್ಮಿ ಮಂತ್ರವನ್ನ ನಾನು ಇದನ್ನ ಹೇಳ್ತಾ ಇದ್ದೀನಿ ಇವತ್ತು. ಆದ್ರೆ 108 ಸಾರಿ ಅಂತ ಹೇಳಿರ್ತೀವಿ. 108 ಸಾರಿ ಯಾರಿಗಾಗಿರಲ್ವೋ ಅವರು ಒಂದು 54 ಸಾರಿ ಆದ್ರೂ ಹೇಳ್ಕೊಳ್ಳಿ, ಕೊನೆ ಪಕ್ಷ 21 ಸಾರಿ. 21 ಸಾರಿ ಅನ್ನುವಂಥದ್ದು ತುಂಬಾ ನೀವಿನ್ನೂ ಆ ಮಂತ್ರವನ್ನ ಜಪ ಮಾಡ್ತಾ ಮಾಡ್ತಾ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿಗೆ ಅವಾಗ ನೀವು ಎಂಟರ್ ಆಗ್ತಾ ಇರ್ತೀರಿ. ಸೊ ಹಾಗಾಗಿ 108 ಸಾರಿ ನಾನು ಕೊಡುವಂತ ಈ ಮಂತ್ರವನ್ನ ಜಪ ಮಾಡಿ. ಯಾರಿಗೂ ಆಗಲ್ಲ, ನಮ್ಮ ಕೈಯಲ್ಲಿ ಜಪ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳೋರು 21 ಸಾರಿ ನೀವು ಮಾಡಬಹುದು. ಸೊ ಈ ಒಂದು ಅಕ್ಷಯ ಲಕ್ಷ್ಮಿ ಮಂತ್ರವನ್ನ ನೀವು ಜಪ ಮಾಡ್ತಾ ಹೋಗಿ. ಇದರೊಟ್ಟಿಗೆ ನೀವು ಮನೆಗೆ ಮಂಗಳ ದ್ರವ್ಯಗಳನ್ನ ತಗೊಂಡ್ ಬನ್ನಿ ಅಂತ ಹೇಳಿದ್ದೀನಿ ನಾನು. ಸೊ ಸಾಮಾನ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಧನಲಕ್ಷ್ಮಿ ಹಬ್ಬ, ಹಾಗೆ ತುಂಬಾ ಹಬ್ಬ ಹರಿದಿನಗಳನ್ನ ನಾವು ಮಾಡ್ತಾ ಮಾಡ್ತಾ ಮನೆಯಲ್ಲಿ ಎಲ್ಲರ ಮನೆಯಲ್ಲಿಯೂ ಸಹ ಕಮಲದ ಬೀಜಗಳನ್ನ ಇಟ್ಕೊಂಡಿರ್ತೀವಿ, ಗುಲಗಂಜಿಯನ್ನ ಇಟ್ಕೊಂಡಿರ್ತೀವಿ, ಕವಡೆ, ಗೋಮತಿ ಚಕ್ರ, ಶಂಖ ಇದು ಎಲ್ಲವನ್ನು ನಾವು ಇಟ್ಕೊಂಡಿರ್ತೀವಿ. ಹಾಗೆ ಅರಿಶಿಣ, ಚಂದನ, ಗಂಧ ಇದೆಲ್ಲವನ್ನು ನಾವು ಇಟ್ಕೊಂಡಿರ್ತೀವಿ. ಯಾರೆಲ್ಲ ಇಟ್ಕೊಂಡಿಲ್ವೋ ಮನೆಯಲ್ಲಿ ಯಾರೆಲ್ಲ ಇಟ್ಕೊಂಡಿಲ್ವೋ ನೀವು ಹೋಗಿ ಅವತ್ತಿನ ದಿನ ಶಂಖವನ್ನ, ಗೋಮತಿ ಚಕ್ರವನ್ನ, ಕವಡೆಯನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಗುಲಗಂಜಿಯನ್ನ, ಕಮಲದ ಬೀಜಗಳನ್ನ ನೀವು ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಅರಿಶಿಣದ ಕೊಂಬನ್ನ ಪರ್ಚೇಸ್ ಮಾಡಿ. ಕೊನೆಗೆ ಇದ್ರ ಒಟ್ಟಿಗೆ ತುಪ್ಪವನ್ನ, ಶುದ್ಧ ತುಪ್ಪವನ್ನ ಒಂದು ಸ್ವಲ್ಪ ಒಂದು 250 ಗ್ರಾಮ್ ಆದ್ರೂ, ಕೊನೆಗೆ 100 ಗ್ರಾಮ್ ಆದ್ರೂ ನೀವು ಒಂದು ತುಪ್ಪವನ್ನ, ಶುದ್ಧ ತುಪ್ಪವನ್ನ ನೀವು ಒಂದು ಪರ್ಚೇಸ್ ಮಾಡ್ಕೊಂಡ್ ಬನ್ನಿ. ಇದೆಲ್ಲದೂ ನೋಡಿ ಲಕ್ಷ್ಮಿಯ ಒಂದು ಮನೆಯಲ್ಲಿ ಒಂದು ಅಭಿವೃದ್ಧಿಯ ಸಂಕೇತ ಆಗುತ್ತೆ. ಇದು ಎಲ್ಲದಕ್ಕೂ ನಿಮಗೆ ತುಂಬಾ ಒಂದು ಶ್ರೇಷ್ಠವಾದ ಒಂದು ಪೂಜೆ ಏನು ಅಂತ ಹೇಳಿದ್ರೆ, ನಾವು ಗೋವಿನ ಪೂಜೆಯನ್ನ ಮಾಡಿ. ಅಕ್ಷಯ ತೃತೀಯ ದಿವಸ ಗೋವಿನ ಪೂಜೆಯನ್ನ ನೀವು ಮಾಡಿ. ಯಾರೆಲ್ಲ ಗೋವಿನ ಪೂಜೆಯನ್ನು ಮಾಡ್ತೀರೋ ಅವತ್ತಿನ ದಿವಸ ಬಸವ ಜಯಂತಿ ಅಂತನೂ ಸಹ ನಾವು ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ನೀವು ಬಸವನ ಪೂಜೆ ಮಾಡಿದ್ರು ಸರಿ, ಅದರಲ್ಲೂ ಸಾಕ್ಷಾತ್ ಮಹಾಲಕ್ಷ್ಮಿಯೇ ನೆಲೆಸಿರೋ ಅಂತ ಗೋವಿನ ಪೂಜೆಯನ್ನು ಮಾಡಿ. ಗೋವಿಗೆ ನೀವು ನೈವೇದ್ಯದ ಪ್ರಕಾರ ಕೊನೆ ಪಕ್ಷ ನೀವು ಅಕ್ಕಿ, ಬೆಲ್ಲ, ಗೋಧಿ, ಬೆಲ್ಲ, ಬಾಳೆಹಣ್ಣು ಇದು ಎಲ್ಲವನ್ನು ನೈವೇದ್ಯದ ರೂಪದಲ್ಲಿ ತಾಯಿ ಗೋಮಾತೆಗೆ ನೀವು ಇದನ್ನ ಕೊಟ್ಟು ನೀವು ಬಂದ್ರೆ ಎಲ್ಲದೂ ಅಕ್ಷಯನೇ ಆಗುತ್ತೆ. ನೀವು ನೋಡ್ತೀರಿ, ಇಷ್ಟೆಲ್ಲ ನಾನು ಹೇಳಿದ್ದೀನಿ ಅಲ್ವಾ, ಇದನ್ನ ನೀವು ಮಾಡ್ತಾ ಬನ್ನಿ. ಮುಂದಿನ ಅಕ್ಷಯ ತೃತೀಯ ಒಳಗಡೆಗೆ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ 2-3 ತಿಂಗಳಿಗೆ ರಿಸಲ್ಟ್ ಬರುತ್ತೆ, ಎಷ್ಟೋ ಜನಕ್ಕೆ 1 ತಿಂಗಳಲ್ಲೇ ನೋಡೋ ನಾವು ಯಾವುದೋ ಒಂದು ಕೆಲಸ ಮಾಡೋಣ ಅಂತ ಇದ್ವಿ. ಈ ಅಕ್ಷಯ ತೃತೀಯ ದಿವಸ ಇಷ್ಟೆಲ್ಲ ಕೆಲಸಗಳನ್ನ ಮಾಡಿ ನಮಗೆ ಒಂದು ಪುಣ್ಯ ಫಲ ಪ್ರಾಪ್ತಿಯಾಗಿದೆ. ನಮ್ಮ ಕೆಲಸಗಳು ನಮ್ದು ಚೆನ್ನಾಗಿ ನಡೀತಾ ಇದೆ, ನಮ್ದು ಅನಾರೋಗ್ಯ ಕ್ಲಿಯರ್ ಆಗಿದೆ, ಆರೋಗ್ಯವಂತರಾಗಿದ್ದೀವಿ, ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ, ಮನೆಯಲ್ಲಿ ನಿಂತಿರುವಂತ ಶುಭ ಕಾರ್ಯಗಳಿಗೆ ಚಾಲನೆ ಸಿಕ್ಕಿದೆ. ಈ ತರದ್ದೆಲ್ಲ ನೀವು ನೋಡ್ತಾ ಹೋಗ್ತೀರಿ. ಈ ರೀತಿ ಅಕ್ಷಯ ತೃತೀಯನ್ನ ನೀವು ಸೆಲೆಬ್ರೇಟ್ ಮಾಡಿ ಅಂತಾನೆ ಹೇಳುವಂಥದ್ದು. ಹಾಗಾದ್ರೆ ಬನ್ನಿ, ಮತ್ತೆ ಈ ಅಕ್ಷಯ ಲಕ್ಷ್ಮಿ ಮಂತ್ರವನ್ನ ನಾನು ಯಾವ ರೀತಿ ಹೇಳ್ತೀನಿ ಅಂತೇಳಿ ಇಲ್ಲಿ ನಾನು ನಿಮಗೆ ಕೊಟ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನ ನೀವು ಅವತ್ತಿನ ದಿನ ಪೂಜೆ ಮಾಡ್ತಾ ಇದನ್ನ ನೀವು ಯಾರೆಲ್ಲ ಚಾಂಟ್ ಮಾಡ್ತೀರೋ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲಿ ಅಕ್ಷಯ ಲಕ್ಷ್ಮಿಯ ಅಕ್ಷಯ ಆಗುತ್ತೆ. ಆ ಒಂದು ಸ್ಥಿರವಾಗಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಿ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ. ಅವತ್ತಿನ ದಿನ ತುಂಬಾ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ನಾನು ಏನೇನೆಲ್ಲ ಮಾಡಿದ್ರೆ ಅಕ್ಷಯ ತೃತೀಯ ದಿನ, ಬಸವ ಜಯಂತಿಯ ದಿನ ಏನೇನೆಲ್ಲ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನೋ, ಇದು ಎಲ್ಲರೂ ಮಾಡೋ ಅಂತದ್ದು. ಇದಕ್ಕೆ ಯಾವುದೇ ತರದ ಒಂದು ದೊಡ್ಡ ಒಂದು ಇದನ್ನ ಖರ್ಚು ಮಾಡಿ, ವ್ರತಗಳನ್ನ ಮಾಡಿ ಅಂತ ನಾವು ಹೇಳಿಲ್ಲ. ತುಂಬಾ ಸಿಂಪಲ್ ಆಗಿ ಇದ್ರೂ ನಿಮಗೆ ಒಂದು
ದೊಡ್ಡದಾದ ಪರಿಹಾರ ಸಿಗೋ ಅಂತ ಪರಿಹಾರಗಳನ್ನ ಕೊಟ್ಟಿದ್ದೀನಿ. ಹಾಗಾದ್ರೆ ಲಕ್ಷ್ಮಿಯ ಮಂತ್ರ ಯಾವುದು ಅಂತ ನೋಡೋಣ ಬನ್ನಿ. ನಾ ಕೊಟ್ಟಂತ ಈ ಒಂದು ಅಕ್ಷಯ ತೃತೀಯದ ಇನ್ಫಾರ್ಮೇಶನ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋನ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.